ಯಾವ ರೀತಿ ಪ್ರಸ್ತಾಪ ಅದು ಸರ್? ಅದು ಜನರಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಅಂದರೆ ಅದೇ ತುಮಕೂರೇ ವಿಲೀನ ಆಗುತ್ತಾ ಬೆಂಗಳೂರಿಗೆ? ವಿಲೀನ ಅಂತಲ್ಲ, ಸಿ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಬೆಂಗಳೂರು ಭಾಳ ವೇಗವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ, ಸ್ಪ್ರೆಡ್ ಆಗುತ್ತೆ. ಬರ್ತಾ ಬರ್ತಾ ಈಗ ರಾಮನಗರಕ್ಕೆ ಹೋಗುತ್ತೆ, ಕೋಲಾರಕ್ಕೆ ಹೋಗುತ್ತೆ, ಚಿಕ್ಕಬಳ್ಳಾಪುರಕ್ಕೆ ಹೋಗುತ್ತೆ, ತುಮಕೂರಿಗೆ ಹೋಗುತ್ತೆ. ನಾವು ಏನಪ್ಪ ಅಂದರೆ ಒಂದು ಈಗ ನೀವು ತುಮಕೂರು ಅನ್ನೋದಕ್ಕೂ ಬೆಂಗಳೂರು ನಾರ್ತ್ ಅನ್ನೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಎಲ್ಲೋ ಇರೋರಿಗೆ, ನ್ಯೂಯಾರ್ಕಲ್ಲಿರೋರಿಗೆ ಬ್ಯಾಂಗ್ಳೂರು ನಾರ್ತ್ ಅಂತೀವಿ. ಬ್ಯಾಂಗ್ಳೂರು ನಾರ್ತ್ ಅಂದರೆ ತುಮಕೂರು ಅಂತ ಹೇಳಿದ್ರೆ ತುಮಕೂರು ಎಲ್ಲೋ ಇದೆ ಅನ್ನಂಗೆ ಆಗುತ್ತೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಅವರು ಡೆವಲಪ್ ಮಾಡಿದರು. ರಾಮನಗರ ಅನ್ನೋ ಬದಲಿಗೆ ಬೆಂಗಳೂರು ಸೌತ್ ಅಂತ ಕರೆಯೋಣ. ಅದನ್ನು ಸರ್ಕಾರ ಒಪ್ಪಿ ಈಗ ಆದೇಶ ಮಾಡ್ತಾಯಿದೆ. ಬೆಂಗಳೂರು ಸೌತ್ ಅಂದ ತಕ್ಷಣ ಅದರ ಪಿಕ್ಚರೇ ಬದಲಾವಣೆ ಆಗಿಬಿಡುತ್ತೆ, ರಾಮನಗರದ ಪಿಕ್ಚರೇ ಬದಲಾವಣೆ ಆಗುತ್ತೆ. ಆ ಥರ ನಾವು ಕೂಡ ಬೆಂಗಳೂರು ಈಗ ತುಮಕೂರನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದು. ಅದು ಗ್ರೇಟರ್ ಬ್ಯಾಂಗ್ಳೂರು, ನಮಗೆ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು. ಈಗಾಗಲೇ ನಿಮ್ಗೆ ಗೊತ್ತಲ್ಲ, ನೆಲಮಂಗಲ ಬಿಟ್ಬಿಡ್ತು. ನೆಲಮಂಗಲದಿಂದ ಈಚೆ ಬಂದುಬಿಟ್ಟಿದ್ದಾರೆ ಆಗಲೇ. ಬೆಂಗಳೂರು ನೆಲಮಂಗಲ ಬಿಟ್ಟು ಈಚೆ ಬಂದುಬಿಟ್ಟಿದೆ. ಇನ್ನೊಂದು 30 ಕಿಲೋಮೀಟ್ರ್ ಬಂದರೆ ಮುಗ್ದೇ ಹೋಯ್ತು. ಇವತ್ತೆಲ್ಲ ನಾಳೆ 10 ವರ್ಷಕ್ಕೆ ಆಗ್ಬೋದು, 15-20 ವರ್ಷಕ್ಕೆ ಆಗ್ಬೋದು. ಈಗ ಬೇರೆ ಬೇರೆ ಪಟ್ಟಣಗಳು ಪ್ರಪಂಚಾದ್ಯಂತ ನೀವು ನೋಡಿ, ಗೂಗಲ್ ಮಾಡಿ ನೋಡ್ಕೊಳ್ಳಿ. ದೊಡ್ಡ ದೊಡ್ಡ ಸಿಟಿಗಳು, ಅದು ನ್ಯೂಯಾರ್ಕ್ ಇರ್ಬೋದು, ಹಿಂಗೆ ಲಂಡನ್ ಇರ್ಬೋದು, ಟೋಕಿಯೋ ಇರ್ಬೋದು, ಈ ಥರದ ದೊಡ್ಡ ದೊಡ್ಡ ಪಟ್ಟಣಗಳು ಪ್ರಪಂಚದಲ್ಲಿ ಅವೆಲ್ಲ 100 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದಾವೆ. ಏರ್ಪೋರ್ಟ್ಗಳೇ 100 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಅದಕ್ಕೆ ಬೇಕಾದಂಥ ಸವಲತ್ತುಗಳು, ಟ್ರಾನ್ಸ್ಪೋರ್ಟು ಮತ್ತೊಂದು ಎಲ್ಲ ಅವರು ಮಾಡ್ಕೊಂಡಿರ್ತಾರೆ. ಅದು ಆಗಬೇಕು. 20 ನಿಮಿಷದಲ್ಲಿ ಈಗ ಟೋಕಿಯೋಯಿಂದ ನನ್ನ ಸ್ವಂತ ಅನುಭವ, ಮಲೇಷ್ಯಾದಲ್ಲಿ ಏರ್ಪೋರ್ಟು ನಾನು ಕೇಳಿದ್ರೆ 65 ಕಿಲೋಮೀಟ್ರ್ ಇದೆ. 25 ಮಿನಿಟ್ಸಿಗೆ ಅವನು ಎಕ್ಸ್ಪ್ರೆಸ್ ಟ್ರೈನ್ ಹಾಕಿದ್ದಾರೆ, ಬುಲೆಟ್ ಟ್ರೈನ್ ಥರ. ಅದು 25 ಮಿನಿಟ್ಸ್ ಕರೆಕ್ಟಾಗಿ ಹೋಗಿ ಅದು ಏರ್ಪೋರ್ಟ್ ಒಳಗಡೆನೇ ನಿಂತ್ಕೊಳ್ಳಿ. ನಾವಲ್ಲೇ ಚೆಕ್-ಇನ್ ಮಾಡ್ಬೋದು. ಸಿಟಿ ಒಳಗೇ ಚೆಕ್-ಇನ್ ಮಾಡಿದರೆ ನಮ್ಮ ಬ್ಯಾಗೇಜು ಇರೋಲ್ಲ ನಮ್ಮ ಕೈನಲ್ಲಿ, ಅಲ್ಲೇ ಹಾಕ್ಬಿಡ್ತೀವಿ. ಅಲ್ಲೇ ಹಾಕಿ ಅದು ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಯಾವ ಪ್ಲೇನಿಗೆ ಹೋಗ್ತೀವೋ ಆ ಪ್ಲೇನಿಗೆ ಹೊಟ್ಟೋಗುತ್ತೆ. ನಾವು ಕೈ ಬೀಸ್ಕೊಂಡು ಆರಾಮಾಗಿ ಬರ್ಬೋದು. ಆ ಥರ ಮಾಡಿದ್ದಾರೆ. ಅದನ್ನು ನಾವು ಅಷ್ಟು ಸಫಿಸ್ಟಿಕೇಟೆಡಾಗಿ ಮಾಡೋಕ್ಕಾಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಮಗೆ ಎಕ್ಸ್ಟೆನ್ಷನ್ ಆಫ್ ಸಿಟಿ ಅದು ನಮಗೆ ಬೆಳೆಯತಕ್ಕಂಥ ಇಂಥ ಪಟ್ಟಣಗಳಿಗೆ ಅನುಕೂಲ ಆಗುತ್ತೆ.